ಹೆಚ್ಚನ್ನ ಮಹತ್ವ ಕೊಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2ನೇ ಬಾರಿ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ನಮ್ಮ 27ನೇ ತಾರೀಕು 2ನೇ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ತಮ್ಮ ಮೂಲಕ ಇಡೀ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ವಿಭಾಗಕ್ಕೆ ತಲುಪಿಸಬೇಕು. ಹಾಗೆ ನಮ್ಮಲ್ಲಿ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸಸ್ ಕೂಡ ನಡೀತಾ ಇದೆ. ಇನ್ನೂ ಹೆಚ್ಚಿನ ಅವರು ಕಾಂಪಿಟೇಷನ್ ಲೆವೆಲಲ್ಲಿ ಅವ್ರು ಭಾಗವಹಿಸಬೇಕು ಅಂತಂದರೆ ನಮ್ಮ ಮಾರ್ನಿಂಗ್ ಬ್ಯಾಚು 4:45 to 6 ಬ್ಯಾಚು ಒಂದಿದೆ ಆನ್ಲೈನ್ ಕ್ಲಾಸು. ಆಫ್ಟರ್ 6 to 7:30 ಆಫ್ಲೈನ್ ಚಿಕ್ಕಬಳ್ಳಾಪುರದಲ್ಲಿದೆ. ಮತ್ತು ಈವ್ನಿಂಗು 4 to 5 ಒಂದು ಬ್ಯಾಚ್ ಇದೆ, ಲೇಡೀಸ್ ಬ್ಯಾಚು. ಮತ್ತು 5 to 6 ಇನ್ನೊಂದು ಬ್ಯಾಚ್ ಇದೆ, ಅದು ಲೇಡೀಸ್ ಬ್ಯಾಚು. ಮತ್ತು 6:30 to 8 o'clock ಆಫ್ಲೈನ್ ಬ್ಯಾಚಸ್ ಇದೆ. ಇಷ್ಟು ಕ್ಲಾಸಸ್ಸು ನಾವು ರನ್ ಮಾಡ್ತಾ ಇದ್ದೀವಿ. ಅವು ಇನ್ನೂ ನಾವು ಹೆಚ್ಚಿದಾಗಿ ಕಾಂಪಿಟೇಷನ್ ಪರ್ಪಸ್ ನಾವು ರೆಡಿ ಆಗಬೇಕು ಅಂತಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಬಹುದು. ಹಾಗಾಗಿ ತಮ್ಮಲ್ಲಿ ಎಲ್ಲ ಕೇಳ್ಕೊಳ್ಳೋದೇನೆಂದರೆ ಹೆಚ್ಚಿನದಾಗಿ ಇದನ್ನು ಬೆಂಬಲಿಸಿ, ಯೋಗವನ್ನು ಬೆಂಬಲಿಸೋಣ, ಒಂದು ಆರೋಗ್ಯವಂತ ದೇಶವನ್ನಾಗಿ ಮಾರ್ಪಡಿಸೋಣ, ತಮ್ಮೆಲ್ಲರೂ ಕೈ ಜೋಡಿಸ್ತೀರ ಅಂತ ಭಾವಿಸುತ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತಾ ಇದ್ದೀನಿ. ಜೈ ಹಿಂದ್. ವಯೋಮಿತಿ ನಾವು ಒಂದು 4-5 ಕ್ಯಾಟಗರಿಯನ್ನು ಮಾಡ್ಕೊಂಡಿದ್ದೀವಿ. ಜೂನಿಯರ್, ಸಬ್ ಜೂನಿಯರ್, ಜೂನಿಯರ್ಸ್, ಸೀನಿಯರ್ಸ್, ಮಾಸ್ಟರ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಅಬೌಟ್ 10 to 55 ಬಿಲೋ ಒಂದು 5 ಕ್ಯಾಟಗರಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಆ ಏಜಿಗೆ ತಕ್ಕಂತೆ ಟ್ರೆಡಿಷ್ನಲ್ ಆಸನಾಸ್ ಅಂದರೆ ಅದರಲ್ಲಿ 5 ಆಸನಗಳು ಬರುತ್ತೆ. ಒಂದು ವೃಕ್ಷಾಸನ ಬರುತ್ತೆ, ಒಂದು ಪಾದಹಸ್ತಾಸನ ಬರುತ್ತೆ, 3ನೇದು ವಕ್ರಾಸನ ಬರುತ್ತೆ, 4ನೇದು ಉಷ್ಟ್ರಾಸನ ಬರುತ್ತೆ, 5ನೇದು ಉತ್ಥಾನಾಸನ ಬರುತ್ತೆ, ಉತ್ಥಾನ ಪಾದಾನಾಸನ ಬರುತ್ತೆ. ಇನ್ನು ಅದಾದಮೇಲೆ ಓನ್ ಚಾಯ್ಸ್ 2 ಮಾಡಬೇಕಾಗುತ್ತೆ. ಟ್ರೆಡಿಷ್ನಲಲ್ಲಿ 5+2 ಓನ್ ಚಾಯ್ಸು ನಮ್ಮ 7 ಅಥವಾ 8 ಗ್ರೇಡಲ್ಲಿ ಡಿ ಮತ್ತು ಇ ಗ್ರೇಡಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಓನ್ ಚಾಯ್ಸ್ಗೆ. ಅದು ಬಿಟ್ಟು ಆರ್ಟಿಸ್ಟಿಕ್ ಸಿಂಗಲ್ ಇದೆ, ಆರ್ಟಿಸ್ಟಿಕ್ ಪೇರ್ ಇದೆ, ಅದರಲ್ಲೂ ಕೂಡ ಭಾಗವಹಿಸ್ಬೋದು. ಅದಾದಮೇಲೆ ರಿದಮಿಕ್ ಇದೆ, ಅದಾದಮೇಲೆ ಟ್ರೆಡಿಷ್ನಲ್ ಗ್ರೂಪ್ ಇದೆ. ಅದಾದಮೇಲೆ ನಾವು ಒಂದು 7 ಗ್ರೂಪ್ಗಳನ್ನು ನಾವು ನೋಡ್ತಾ ಬರ್ತೀವಿ. ಒಂದು ಫ್ರಂಟ್ ಬೆಂಡಿಂಗ್ ಅಂದರೆ ಫ್ರಂಟ್ ಬೆಂಡಿಂಗಲ್ಲಿ 5 ಆಸನಗಳನ್ನು ಮಾಡಬೇಕಾಗುತ್ತೆ. ತದನಂತರ ಬ್ಯಾಕ್ ಬೆಂಡಿಂಗ್ ಅಂದರೆ ಅದರಲ್ಲಿ 5 ಆಸನಗಳನ್ನು ಮಾಡಬೇಕಾಗುತ್ತೆ. ಟ್ವಿಸ್ಟಿಂಗಲ್ಲಿ 5 ಆಸನಗಳನ್ನು ಮಾಡಬೇಕಾಗುತ್ತೆ. ಹ್ಯಾಂಡ್ ಬ್ಯಾಲೆನ್ಸ್ ಅಂದರೆ ಹ್ಯಾಂಡ್ ಬ್ಯಾಲೆನ್ಸಲ್ಲಿ 5 ಆಸನಗಳನ್ನು ಮಾಡಬೇಕಾಗುತ್ತೆ. ಹಾಗೆ ಲೆಗ್ ಬ್ಯಾಲೆನ್ಸಲ್ಲಿ 5 ಆಸನಗಳನ್ನು ಮಾಡಬೇಕಾಗುತ್ತೆ. ಹಾಗೆ ಬೆನ್ನಿನ ಮೇಲೆ ಮಾಡುವಂಥದ್ದು, ಅದಕ್ಕೆ ಸುಪಾಯಿ ಅಂತೀವಿ ನಾವು, ಅದರ ಮೇಲೆ 5 ಆಸನಗಳು. ಯಾವುದಾದ್ರೂ ಒಂದು ಗ್ರೂಪನ್ನು ತೆಗೆದುಕೊಂಡು ಅವರು 5 ಆಸನಗಳನ್ನು ಮಾಡಿ ಅವರು ತಮ್ಮ ಪ್ರತಿಭೆಯನ್ನು ತೋರಿಸ್ಬೋದು. ನಿಮ್ಮ KYC ಕರ್ನಾಟಕ ಯೋಗಾಸನ ಅಸೋಸಿಯೇಷನ್ ಇದು ಯೋಗಾಸನ ಭಾರತದ ಅಡಿಯಲ್ಲೇ ಬರುತ್ತೆ. ಇದು ಯುವ ಸಬಲೀಕರಣ ಜೊತೆಯಲ್ಲಿ ಟೈಅಪ್ ಆಗಿರೋದ್ರಿಂದ ಗೌರ್ಮೆಂಟಿಂದಲೇ ಟೈಅಪ್ ಆಗಿದೆ. ಹೀಗಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗ ಒಂದು 7 ತಿಂಗಳು ಅಥವಾ 8 ತಿಂಗಳು ಆಯಿತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಾಖೆ ಪ್ರಾರಂಭ ಆಗಿ. ತದನಂತರ ಇದು ಶಿಡ್ಲಘಟ್ಟ ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಗೌರಿಬಿದನೂರು ಆಗ್ಬೋದು, ಚಿಂತಾಮಣಿ ಎಲ್ಲ ಕಡೆಯೂ ನಮ್ಮ KYC ಅವರು ಎಲ್ಲ ಕಡೆಯಿಂದಲೂ ಮೆಂಬರ್ಸನ್ನು ತೆಗೆದುಕೊಂಡು ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ. ಇನ್ನು ತಾಲೂಕು ಮಟ್ಟದಲ್ಲಿ ಇನ್ನೂ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಮ್ಮ DC ಸಾಹೇಬರು ಬರ್ತಾರೆ, ನಮ್ಮ SP ಸಾಹೇಬರು ಬರ್ತಾರೆ, ನಮ್ಮ ಆಯುಷ್ ಇಲಾಖೆಯಿಂದ ಬರ್ತಾರೆ, ನಮ್ಮ